ನಮಸ್ಕಾರ ಎಲ್ಲರಿಗೂ ಹೊಸ ವಿಡಿಯೋಗೆ ಮತ್ತೊಮ್ಮೆ ಸ್ವಾಗತ. ಇವತ್ತಿನ ವಿಡಿಯೋದಾಗ ಹರಿವಾಣ ಕಟ್ಟೆ ಅಂದ್ರೆ ಏನ, ಅದನ್ನ ಯಾವ ಥರ ಲೂಟಿ ಮಾಡ್ತಾರೋ ಮತ್ತು ತುಂಬಿದ ತೇರಿನ ದೃಶ್ಯವನ್ನು ನಿಮಗೆಲ್ಲರಿಗೆ ನಾನು ಇವತ್ತು ಹೇಳ್ತೀನಿ. ನಮ್ಮೂರ ಜಾತ್ರೆ 2ನೇ ದಿವಸದಲ್ಲಿ ಗುಡಿ ಮುಂದೆ ಭಾಳ ರಶ್ ಆಗುತ್ತೆ ಹೇಳಿ ಎಲ್ಲರೂ ದೇವಸ್ಥಾನದ ಒಳಗೆ ಬಂದಿದ್ರು. ಬೇಗನೆ ಆಶೀರ್ವಾದ ತೊಗೊಂಡ ಮತ್ತು ಜಾತ್ರೆಯಲ್ಲಿ ಹೋಗಾಕ ರೆಡಿ ಆಗತ್ತಿದ್ರು ಇವರೆಲ್ಲರೂ. ತುಂಬಿದ ತೇರ ಸಂಜೆ 7ರಿಂದ ನಸುಕಿನ ಜಾವ 6 ತನಕ ಇಳ್ತೈತಿ. ಅಂದ್ರೆ ಬೆಳತನ ತೇರು ಇಳ್ತೈತಿ ನಮ್ಮೂರ್ದ. ಮತ್ತು ಮರುದಿನೂ ಅದ ಪ್ರಕಾರ ನಡಿತೈತಿ. ಲೇಡೀಸ್ ಪೊಲೀಸ್ ಎಲ್ಲರಿಗೆ ಏನು ಹೇಳತ್ತಿದ್ದ ಅಂದ್ರೆ ಮಹಿಳೆಯರಿಗೆ ಬಂಗಾರದ ಆಭರಣಗಳು ಯಾವುದೇ ಇದ್ರೂ ಒಂದು ಶೇಪಾಗಿ ಇಟ್ಕೊಳ್ರಿ, ಯಾಕಂದ್ರೆ ಕಳ್ಳರ ಸಂಖ್ಯೆ ಜಾಸ್ತಿ ಆಗೈತಿ ಊರಾಗ. ಮತ್ತು ತೊಗೊಂಡು ಹೋದ್ರೆ ನಮ್ಗಂತರೂ ಜಾಸ್ತಿ ಟಾರ್ಚರ್ ಕೊಡೋಕೆ ಹೋಗ್ಬೇಡ್ರಿ, ಹುಡುಕೊಡ್ರಿ ಹಂಗೆ ಹಿಂಗೆ ಅಂತೇಳಿ. ಯಾಕಂದ್ರೆ ಆಲ್ರೆಡಿ ಒಂದು ಪ್ರಕರಣ ಆಗಿತ್ತು. ಅದ್ರ ಸಂಬಂಧ ಎಲ್ಲರಿಗೆ ಹೇಳಿ ಅವ್ರಿಗೆ ಸುರಕ್ಷತೆಯಿಂದ ಇರೋಕೆ ಹೇಳಿ ಅದು ಭಾಳ ಇಷ್ಟ ಅನಿಸಿತ್ತು ನನಗಂತರೂ. ಇದೇನು ನೋಡತ್ತಿರಲ್ಲ, ಇದು ಹರಿವಾಣ ಕಟ್ಟೆ ಅಂತ ಹೇಳಿ. ಅಂದ್ರೆ ಭಕ್ತರ ಬೇಡ್ಕೊಂಡಿದ್ದ ಎಲ್ಲ ಈಡೇರುತ್ತೆ ಅನ್ನೋದಂದ್ರೆ ನಂಬಿಕೆ ಐತಿ. ಅದಕ್ಕೆ ಇದನ್ನ ಇಲ್ಲಿ ಕಟ್ಟಿರ್ತಾರೋ. ಆಮೇಲೆ ಪೂಜೆ ಆದಮೇಲೆ ಇಲ್ಲಿ ಒಂದು ದಿವಸ ಆದರೂ ಅದನ್ನು ತೊಗೊಂಡು ಹೋಗಿ ಮನೆಯಲ್ಲಿಟ್ಟು ಪೂಜೆ ಮಾಡೋದ್ರಿಂದ ಎಲ್ಲವೂ ಒಳ್ಳೇದಾಗ್ತೈತೆ ಅನ್ನೋದು ನಂಬಿಕೆ. ಗುಡಿ ತುಂಬೆಲ್ಲ ಭಕ್ತರು ತುಂಬ್ಕೊಂಡಿದ್ರು. ಅದಕ್ಕೆ ನನಗೆ ಅಲ್ಲಿ ಜಾಗ ಸಿಗಲ್ಲ ಅಂತೇಳಿ ಮ್ಯಾಗ ಬಂದು ನಿಂತ್ನಿ. ಬಂದಿದ್ದ ಭಕ್ತರೆಲ್ಲ ನಾನು ಪೂಜೆ ಆದಮೇಲೆ ನಮಗೂ ಒಂದು ಸ್ವಲ್ಪ ಪ್ರಸಾದವನ್ನು ತೆಗೆದುಕೊಂಡು ಹೋಗಿ ಆಮೇಲೆ ಅದನ್ನು ಮನೆಯಲ್ಲಿಟ್ಟು ಪೂಜೆ ಮಾಡ್ಬೇಕಂತೇಳಿ ಭಾಳಷ್ಟು ಜನ ಭಕ್ತರು ಬಂದಿದ್ದರು. ಜಾತ್ರೆಗೆ ಬಂದಿರುವ ಎಲ್ಲ ವಾದ್ಯ ಮೇಳದವರು ದೇವರ ಮುಂದೆ ಬಂದು ಕಲೆಯನ್ನು ಪ್ರದರ್ಶಿಸಿ ಆಶೀರ್ವಾದವನ್ನು ಪಡೆದುಕೊಂಡು ಹೋಗುತ್ತಾರೆ. ದೇವರ ಮುಂದೆ ಮಂಗಳಾರತಿ ಆದ ನಂತರ ಹರಿವಾಣ ಕಟ್ಟೆಯನ್ನು ಲೂಟಿ ಮಾಡುತ್ತಾರೆ. ಬಂದಿರುವ ಬೆಳೆಯನ್ನು ನಮಗೂ ಹಾಗೂ ನಮ್ಮ ಕುಟುಂಬದವರಿಗೂ ಒಳ್ಳೆಯದಾಗಲಿ ಎಂದು ಅಲ್ಲಿರುವ ಬೆಳೆಯನ್ನು ಕದ್ದುಕೊಂಡು ಮನೆಯಲ್ಲಿ ಹೋಗಿ ಪೂಜೆ ಮಾಡುತ್ತಾರೆ. ಇಷ್ಟೆಲ್ಲ ಜನರ ನಡುವೆ ನನಗೆ ಸಿಗ್ತೈತೆಲ್ಲ ಅನ್ಕೊಂಡಿದ್ನಿ, ಆದ್ರೆ ಕೊನೆಗೂ ಸಿಕ್ತು. ಇದನ್ನು ದೇವ್ರ ಮುಂದಿಟ್ಟ ಪೂಜೆ ಮಾಡಬೇಕು. ಇದನ್ನು ಮಾಡೋದ್ರಿಂದ ಸಕಲ ಸಂಪತ್ತು ಅಭಿವೃದ್ಧಿ ಆದತಿ, ಹಂಗೆ ನಮ್ಮ ಜೀವನನೂ ಚಲೋ ತಂಗಿ ಇರ್ತೈತಿ ಅನ್ನೋದು ನಂಬಿಕೆ ಐತಿ. ನೋಡೋಣ ಈ ಸಲ ಇಟ್ಟು ಪೂಜೆ ಮಾಡ್ತೀವಿ, ಏನಾಗುತ್ತೆ ಅಂತ ಮತ್ತು ಮುಂದಿನ ವರ್ಷ ಜಾತ್ರೆ ಒಳಗೆ ನಿಮ್ಗೆಲ್ಲರಿಗೂ ಹೇಳ್ತೀನಿ. ಮತ್ತು ಪೂಜೆ ಮುಗಿಸ್ಕೊಂಡ ಮನೆ ಬನ್ನಿ, ಇನ್ನು ರೆಡಿಯಾಗಿ ಜಾತ್ರೆಗೆ ದೋಸ್ತರ ಜೋಡ ಹೋಗೋಣ ಬರ್ರಿ. ಇದನ್ನು ನೋಡ್ರಿ ನಮ್ಮ ಔಟ್ಫಿಟ್ ಹೊಸ ಅರಿವಿ ಹೆಂಗದಾವತ್ತೆ ಕಮೆಂಟ್ ಮಾಡಿರಿ. ನಾವೇನು ಚಂದಿರಲ್ಲ ಆದರೂ ಕಮೆಂಟ್ ಮಾಡಿರಿ, ನೋಡೋಣ ಹೆಂಗಿರ್ತೈತಿ. ಜಾತ್ರೆಗೆ ಹೊಂಟ್ನಿ, ಒಬ್ಬ ಹೋದ್ರೆ ಚಂದಿರಲ್ಲ ಅಂತೇಳಿ ದೋಸ್ತರಿಗೆ ಎಲ್ಲರೂ ಫೋನ್ ಹಚ್ಚಿದ್ದೀವಿ ಬರ್ರಿ ಅಂತೇಳಿ. ಆದರೂ ಯಾರೂ ಜಲ್ದಿ ಬಂದಿರಲಿಲ್ಲ. ಹಂಗೆ ಒಬ್ಬೊಬ್ಬರನ್ನ ಕರ್ಕೊಂಡು ಜಾತ್ರೆ ನೋಡಕ್ಕೆ ಹೊಂಟ್ವಿ. ನಮ್ಮ ಹುಡುಗರ ಜಾತ್ರೆ ಅಂದ್ರೆ ಹೆಂಗಿರುತ್ತೆ ಅಂದ್ರೆ ಏನು ತೊಗೋತೀವೋ ಬಿಡ್ತೀವೋ ಗೊತ್ತಿಲ್ಲ, ಒಟ್ಟು ಸುತ್ತಾಡೋದು, ಎಲ್ಲಿನೂ ಬಿಡಂಗಿಲ್ಲ. ಎಲ್ಲ ಕಡೆ ಅಡ್ಡಾಡೋದು, ಅವ್ರು ಬಂದಾರು ಇವ್ರು ಬಂದಾರು ನೋಡೋದು, ಅದನ್ನ ರೇಟ್ ಎಟ್ಟ ಇದನ್ನ ರೇಟ್ ಎಟ್ಟ ಜಾತ್ರೆ ಒಳಗೆ ಗುಡಾರದಾಗ ಕೇಳೋದು, ಜೇಕ್ನ್ಯಾಗ ಸುತ್ತಾಡೋದು. ಜಾತ್ರೆಗೆ ಏನಾರ ತೊಗೋಬೇಕಂತೇಳಿ ಮನ್ಯಾಗ ರೊಕ್ಕ ಇಸ್ಕೊಂಡಿರ್ತೀವ, ಆದ್ರೂ ಜಾತ್ರೆ ಒಳಗೆ ಏನೂ ತೊಗೊಳಲ್ಲ. ಇದ ನೋಡ್ರಿ ನಮ್ಮ ಹುಡುಗರ ಜಾತ್ರೆ. ಈ ವರ್ಷ ಜಾತ್ರೆಗ ಸ್ವಲ್ಪ ಚೀಸ್ ಮಾಡಿದ್ರು. ಏನು ನಂದಿ ಪಲ್ಲಕ್ಕಿ ಅಡ್ಡಕೋಲು ಏನು ಕಾಣತ್ತಾವಲ್ಲ, ಈಗ ಏನು ಜೂಮ್ ಹಾಕತ್ತಿಲ್ಲ. ಇದ್ರೊಳಗೆ ಸ್ವಾಮಿಗಳು ಜಟಾಭಿಷೇಕ ಮಾಡಿದ್ದ ಹಾಗೂ ಇನ್ನಿತರ ಕಾರ್ಯಕ್ರಮಗಳು ಅದರೊಳಗೆ ಪ್ಲೇ ಆಗತ್ತಿತ್ತು. ಆದ್ರೆ ಜೂಮ್ ಹಾಕಿದ್ರೆ ಲೈಟಿಗೆ ಅದು ಶೈನ್ ಆಗಿ ಏನು ಕಾಣಿಸ್ಬೋದಾಗಿತ್ತು. ಆದರೂ ಒಂದು ಸ್ವಲ್ಪ ಅಟ್ರಾಕ್ಟಿವ್ ಆಗೋಂಗೆ ಕಾಣುವಂಗೆ ಈ ಸಲ ಮಾಡಿದ್ರು ನೋಡ್ರಿ. ನಾ ಸಣ್ಣ ಇದ್ದಾಗ ಜಾತ್ರೆ ಬಂದಾಗ ಮಕ್ಕಳನ್ನ ಹಾರಿಸ್ತಿದ್ರು ತೇರಿನಿಂದ ತಳಗ ಮ್ಯಾಗದು. ಆದ್ರೆ ಈ ಸ್ವಲ್ಪ ವರ್ಷದಿಂದ ಬರೀ ಆಶೀರ್ವಾದ ಹಠ ಮಾಡಿಸಿ ಕೊಡ್ಲಾಕತ್ತಾರು. ತೇರು ಹಂಗೆ ಮುಂದೆ ಹೊಂಟೈತಿ. ಆದ್ರೆ ನಾವು ನಮ್ಮ ದೋಸ್ತರು ಎಲ್ಲರೂ ಸೇರಿ
ಮಂಡ ಹರಟಿ ಹೊಡ್ಯಾಕೆ ಇಲ್ಲಿ ಬಂದು ದೇವಸ್ಥಾನ ಮುಂದೆ ಬಂದು ಎಲ್ಲರೂ ಬಂದು ಕೂತೇವಿ. ಜಾತ್ರೆಗೆ ಅಂತೇಳಿ ನಾವು ಕರ್ಕೊಂಬಂದೆವು. ಆದ್ರೆ ಇವರೆಲ್ಲ ಮಾತು ಹೇಳ್ಕೋತ ಆರಾಮ್ಸ್ರಿ ಕೂತಿದ್ರು. ಎಲ್ಲ ಓಲ್ಡ್ ಮೆಮೊರೀಸ್ ನೆನಪು ಮಾಡ್ಕೋತ ಕತೆ ಹೇಳ್ಕೋತ ಕೂತಿದ್ರು. ಎಲ್ಲರದು ಕಾಲು ಮುಸಾದ ಅಂತೇಳಿ ಬರೀ ಸುಳ್ಳು ಹೇಳ್ಕೋತ ಕೂತಿದ್ರು. ನಮಗಂತೂ ಕೆಟ್ಟ ಬೇಸರ ಆಗಿತ್ತು. ಜಾತ್ರೆ ಅಂದ್ರೆ ಬರೀ ಅಡ್ಡಾಡೋದಿರ್ತೈತಿ. ಆದ್ರೆ ಇವ್ರು ಬಂದು ಕೂತಿದ್ದ ಭಾಳ ಕೆಟ್ಟ ಅನ್ಸತ್ತಿತ್ತು. ಗುಡಿ ಮುಂದೆ ಮಸ್ತಂಗೆ ಫೋಟೋ ತಗೊಂಡು ಅದನ್ನ ಇನ್ಸ್ಟಾಗ ಹಾಕಬೇಕು, ಅಲ್ಲಿ ಹಾಕಬೇಕು, ವಾಟ್ಸಪ್ದಾಗ ಇಡಬೇಕು ಅಂತೇಳಿ ನಾನು ಅನ್ಕೊಂಡು ನಿಂತೇನಿ. ಆದ್ರೆ ನನ್ನ ನಸೀಬ್ ಖರಾಬಾಗಿ ಒಬ್ಬರು ಫೋಟೋ ತೊಗೊಳಕ್ಕೆ ಜಾಗ ಮಾಡಿಕೊಡೋರಾಗಿದ್ರು. ಬರೀ ಎಲ್ಲರೂ ಅವ್ರದ್ದು ಫೋಟೋ ಮತ್ತು ಫೋಟೋ ತೆಗಿಯಾಕೆ ಯಾರೇ ಬಂದ್ರೂ ಅಡ್ಡ ಬಂದು ನಿಂತು ಬಿಡೋದು. ಹಿಂಗಾಗಿ ಬೇಡ ಅಂತೇಳಿ ಫೋಟೋ ಸವಾಸ ವಾಪಸ್ ಬಿಟ್ನಿ. ನಮ್ಮೂರು ಗರಡಿ ಮಣಿ ಅಥವಾ ತಾಲಿ ಮಣಿ ಹೆಂಗೈತೆ ನೋಡ್ರಿ. ಸ್ವಲ್ಪ ಜನ ಹೇಳ್ತಿದ್ರು ತಾಲಿ ಮಣಿ ಮಾಡು ಬಾಡಿ ಚಲೋ ಇರ್ತದೆ ಅಂತೇಳಿ. ನಿಮ್ಗೆ ಯಾರಿಗೆ ಗೊತ್ತಿದ್ರೆ ಹೇಳಿ ಕಮೆಂಟ್ ಮಾಡಿರಿ ನೋಡೋಣ ಅದು ಮಾಡಬೇಕು ಮಾಡಬಾರ್ದು ಅಂಥೇಳಿ. ಇಷ್ಟೊತ್ತನ ಕೂತಿದ್ದು ಸಾಕ ಬರ್ರಿ ಹೋಗೋಣ ಅಂತೇಳಿ ಅಂದಾಗ ಎಲ್ಲರೂ ಒಂದು ಗ್ರೂಪ್ ಫೋಟೋ ತಗೊಂಡು ಗಪ್ಪ ತಂದರು. ಆಮೇಲೆ ಯಾರೂ ಸೀದಾ ಹೊಡೆಯವಲ್ರ ಇದು ಗ್ರೂಪ್ ಫೋಟೋ. ಯಾಕಂದ್ರೆ ಏನರ ಒಂದು ಮಿಸ್ ಆಗತ್ತಿತ್ತದ್ರಾಗ, ಇಲ್ಲಾಂದ್ರೆ ಯಾರೇ ಬಂದು ಅಡ್ಡ ಬಂದು ಕೆಡಿಸ್ಬಿಡ್ತಿದ್ರು, ನಡುವೆ ಹಾದು ಹೋಗ್ಬಿಡ್ತಿದ್ರು. ಹಿಂಗಾಗಿ ಒಟ್ಟು ಫೋಟೋ ಸರಿ ಬರುವಲ್ಲ ಇದ್ದು. ಒಟ್ಟು ಹಂಗೆ ಡೇಟ್ ಮಾಡಿ ಒಂದು ಫೋಟೋ ಹೊಡ್ಕೊಂಡ್ವಿ. ಜಾತ್ರೆ ಒಳಗೆ ಎಲ್ಲ ಥರ ಬಂದಿರ್ತೈತಿ. ಆದ್ರೆ ಈ ವರ್ಷ ಇದೊಂಥರ ಭಾಳ ಟ್ರೆಂಡಿಂಗ್ದಾಗಿತ್ತು. ರೊಕ್ಕ ಹಾಕೋದು ಅದ್ರ ಡಬಲ್ ಸಿಗ್ತಾವೆ. ಅಂದ್ರೆ 3 ಅಥವಾ 4 ಟೀಮ್ ಇರ್ತಾವೆ. ಅದ್ರಾಗ ನಾವು ಯಾವುದ್ರ ಮೇಲೆ ರೊಕ್ಕ ಹಾಕ್ತೀವೋ ಅದು ಡಬಲ್ ಆಗ್ತೈತಿ. ನಾವು ಅಲ್ಲಿ ಒಗದಿದ್ದ ಕಾಯಿನಿಗೆ ಅದು ಬಿತ್ತಂದ್ರೆ, ಇಲ್ಲಾಂದ್ರೆ ರೊಕ್ಕ ಎಲ್ಲ ತೊಗೋತಾರು. ಇದು ಭಾಳ ಮೋಸ ಆದೈತಿ. ಒಂದು ಸ್ವಲ್ಪ ಜಾಗೃತಿಯಿಂದ ಆಟ ಆಡಬೇಕು. ಜಾತ್ರೆ ಒಳಗೆ ಅಡ್ಡಾಡಿ ಭಾಳ ಟೈಮ್ ಆಗಿತ್ತು. 12 ಗಂಟೆ ಮುಂದಾಗಿತ್ತು. ಅದಕ್ಕೆ ಯಾವ್ದಾರು ಒಂದು ಜೇಕ್ ಆಡೋಣ ಬಾ ಅಂತೇಳಿ ದೋಸ್ತರು ಹೇಳಿದ್ವಿ. ಹಾಗಾಗಿ ಎಲ್ಲರೂ ರೊಕ್ಕ ಕಲೆಕ್ಟ್ ಮಾಡಿದ್ವಿ. ಯಾಕೆ ಅಂಬಲ್ಲಿ ಒಂದನೇ ದಿನ ಭಾಳ ರೇಟ್ ಹೆಚ್ಚು ಮಾಡ್ಯಾರು, 100 ರೂಪಾಯಿ. ಹೋಸಲ ನಾವು 80-60 ಕೊಟ್ಟು ಆಡಿದ್ವಿ. ಆದರೂ ನಮ್ಗೊಂದು ದೊಡ್ಡ ಮೋಸ ಆಯ್ತು. ಅದೇನಂದ್ರೆ ಫೋಟೋ ಹೊಡ್ಕೊಂಡು ಗಪ್ಪ ಅಂತೇಳಿ ಬ್ರೇಕ್ ಡ್ಯಾನ್ಸ್ ಮ್ಯಾನ್ ನಿಂತು ಫೋಟೋ ಹೊಡ್ಕೊಳತ್ತೀವಿ ನೋಡ್ರಿ. ಎಷ್ಟು ಚಂದ ಇದಿಲ್ಲ ನಾವು. ದೊಡ್ಡ ಮೋಸ ಐತೆ ಅಂತ ಹೇಳಿದ್ನಲ್ಲ. ಅದೇನಂದ್ರೆ ಬ್ರೇಕ್ ಡ್ಯಾನ್ಸ್ನಾಗ ಕೂತೀವಿ. ಆದ್ರೆ ಇವ ಸೌಂಡ ಹಾಕ್ಲಿಲ್ಲ. ಬ್ರೇಕ್ ಡ್ಯಾನ್ಸ್ನಾಗ ಕೂತಿದ್ದಕ್ಕೂ ವೇಸ್ಟ್ ಆಯ್ತು. 100 ರೂಪಾಯಿ ಕೊಟ್ಟಿದ್ದಕ್ಕೂ ವೇಸ್ಟ್ ಆಯ್ತು. ಎಲ್ಲ ವೇಸ್ಟ್ ಮಾಡಿ ಹೋಗ್ಬಿಟ್ಟಿವಿ. ಯಾಕೇನೋ ಗೊತ್ತಿಲ್ಲ. ಜಾತ್ರೆ ದಿನ ಪ್ರತಿ ವರ್ಷ ಭಾಳ ಮಂದಿ ಇರ್ತಿತ್ತು. ಆದ್ರೆ ಈ ವರ್ಷ ಯಾಕೋ ಮಂದಿ ಭಾಳ ಅಂದ್ರೆ ಭಾಳ ಕಮ್ಮಿ ಆಗಿತ್ತು. ಪಾಪ ಗುಡಾರದವ್ರು ಜೇಕ್ದವ್ರು ಎಲ್ಲರೂ ಬಂದ್ ಮಾಡ್ಕೊಂಡು ಕೂತಿದ್ರು. ಯಾರೂ ಬರವಲ್ರಾಗಿದ್ದು. ಪಾಪ ಅವ್ರಿಗೆ ಭಾಳ ಲಾಸ್ ಆಗಿರಬೇಕು ಅಂತ ನನಗೆ ಅನ್ಸತೈತಿ. ಅಡ್ಡಾಡಿ ಸುಸ್ತಾಗಿ ಜಾತ್ರೆಯಾಗ ಎಲ್ಲ ಹೊಟ್ಟೆ ಭಾಳ ಹಸ್ತಿತ್ತು. ಹಾಗಾಗಿ ನಾವು ಹೋಟೆಲ್ಗೆ ಬಂದಿದ್ದೀವಿ. ಯಾವುದಂದ್ರೆ ಮಾಲ್ಸಾ ಮಂಗಲ್ಯ. ಇದು ನಮ್ಮ ಮಾಲಿಂಪುರಾಗ ಭಾರಿ ಅಂದ್ರೆ ಭಾರಿ ಫೇಮಸ್ ಹೋಟೆಲ. ಎಷ್ಟು ವರ್ಷದಿಂದ ಐತೆ ಅಂದ್ರೂ ಇದ್ರ ಬ್ರ್ಯಾಂಡ್ ಕಮ್ಮಿ ಆಗಿಲ್ಲ. ಮತ್ತು ಎಷ್ಟು ಹೊಸ ಹೋಟೆಲ್ ಬಂದರೂ ಇದನ್ನು ಸೈಡ್ ಹಾಕೋಕ್ಕಾಗಿಲ್ಲ. ಅಷ್ಟು ಕ್ವಾಲಿಟಿನೂ ಚಲೋ ಇರ್ತೈತಿ ಮತ್ತು ಪ್ರೈಸ್ನೂ ಒಂದು ಸ್ವಲ್ಪ ಎಲ್ಲರ್ಕಿಂತ ಕಮ್ಮಿ ಇರ್ತೈತಿ. ನೀವು ಯಾರು ಬಂದಿದ್ರೆ ಕಮೆಂಟ್ ಮಾಡಿರಿ. ಯಾರ್ಯಾರು ಏನೇನು ಬೇಕಲ್ಲ ಅದನ್ನ ಆರ್ಡ್ರ್ ಮಾಡಿದ್ವಿ, ತಿಂದ್ವಿ. ಆಮೇಲೆ ಮನೆಗೆ ಹೋದ್ವಿ. ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಈ ವಿಡಿಯೋದಾಗ ಏನಾದರೂ ತಪ್ಪಿದ್ರೆ ಹೇಳ್ರಿ, ಅದನ್ನು ತಿದ್ಕೋತೀನಿ. ಹಂಗೆ ಲೈಕ್ ಮಾಡಿರಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ. ಇದೇ ಥರ ನಾವು ಬೆಳೆಸ್ರಿ. ವಿಡಿಯೋ ಹಾಕೋದು ಒಂದು ಸ್ವಲ್ಪ ಲೇಟಾಗಿತ್ತು, ಕ್ಷಮೆ ಇರಲಿ. ಮತ್ತು ಮುಂದಿನ ದಿನದ ವ್ಲಾಗ್ದಾಗ ಸಿಗ್ತೀನಿ. ಬಾಯ್ ಟೇಕ್ ಕೇರ್.